ಶಕ್ತಿ ಮಹೇಶ್ವರಿ ಯೋಗಜ್ಞೆ ಯೋಗ ಸಂಭೂತೆ ಮಹಾಲಕ್ಷ್ಮಿ ನಮೋಸ್ತುತೆ. ಸ್ಥೂಲ ಸೂಕ್ಷ್ಮ ಎಲ್ರಿಗೂ ನಮಸ್ಕಾರ ರೀ. ನಮ್ಮ ಮನ್ಯಾಗ ಇಷ್ಟು ದಿನ ಬಾಣ್ತಿದ್ಲು, ಈಗ ಆಕಿನ ಅವ್ರ ಮನೆಗೆ ಕಳ್ಸೇವ್ರಿ. ಆಕೆ ಆರೈಕೆ ಮಾಡೋದು ನಮ್ಮದು ಮುಗಿತಿ, ನಾವು ರವಾರ್ದು. ಇವತ್ತು ಶ್ರಾವಣದ ಮೊದಲನೇ ಶುಕ್ರವಾರ ವರಮಹಾಲಕ್ಷ್ಮಿ ಪೂಜೆ. ಕೆಲವರು ಈ ವಾರ ಮಾಡಂಗಿಲ್ಲ, ಮುಂದಿನ ವಾರ ಅಂತಾರೆ ರೀ. ನಮ್ಮ ಮನ್ಯಾಗ ಮಾತ್ರ ಇವತ್ತು ಮಾಡೇವಿ. ಸೊ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹಾಗೆ ತಾಯಿ ಲಕ್ಷ್ಮಿ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಆರೋಗ್ಯವನ್ನು ಸಿರಿ ಸಂಪತ್ತನ್ನು ಕೊಡಲಿ ಅಂತ ಬೇಡ್ಕೋತೀವಿ. ಲಕ್ಷ್ಮೀ ಬಾರಮ್ಮ ಮನೆಯನ್ನು ಬೆಳಗಲು, ಲಕ್ಷ್ಮೀ ಬಾರಮ್ಮ. ಏ ಸವಿತಾ, ಉಡಿ ತುಂಬ್ಕೊಳಕ್ಕೆ ಹೇಳಿ ನಮ್ಮ ಅವರಿಗೆ. ಊರು ಎತ್ತೀರ ಭಾಗ್ಯಕ್ಕಗ ಲಲ್ತಿಕ್ಕಗೆ ಹೇಳೇನ್ರಿ. ಮತ್ತು ನೀವೊಬ್ಬರದಿರಿ 3 ಜನ ಆತ, ಇನ್ನಿಬ್ಬರು ನೋಡ್ತೀನಿ ರೀ. ತುಂಬ್ಕೊಳಕ್ಕೆ ಬರ್ರಿ, ಒಪ್ಪತ್ತೀರ್ರಿ ಅಂತಲೂ ಹೇಳೇನ್ರಿ. ಊಟನ ಮಾಡಿಬಿಟ್ರೆ ಹಾಕೈತಿ ರಾತ್ರಿಕಿಗೆ ಹೇಳಿ. ನೋಡ್ರಿ ತೀರೆಲ್ಲ ಚಂದಾಗಿತ್ತು ರೀ ಪೂಜೆ ಮಾಡಿದ್ದು. ಚಂದಾಗೈತೆ ತೊಗೊಳ್ಬಾ. ದೇವ್ರೇನು ಎಷ್ಟು ಶೃಂಗಾರ ಮಾಡ್ಬೇಕಂತ ನಮಗೇನು ಹೇಳೋದಿಲ್ಲ, ನಮ್ಮ ಖುಷಿಗೆ ನಾವು ಮಾಡೋದು. ಮನಸ್ಸಿಂದ ಶುದ್ಧ ಮನಸ್ಸಿಂದ ಪೂಜೆ ಮಾಡಿದರೆ ಸಾಕು. ನೋಡಿ ದೀಪ ಎಲ್ಲ ಗಾಳಿಗೆ ಹೋಗ್ಯಾವ, ಏನೋ ಬೇಗ ಮಾಡಿ ಎಲ್ಲ ಮುಂಜಾನೆ. ಪ್ರಸಾದಕ್ಕೆ ಏನು ಮಾಡಿದ್ವ? ಏನಿಲ್ಲರಿ, ಎತ್ತಿದ್ಯಾವ ಬಾದಾಮಿ ಗೋಡಂಬಿ ದ್ರಾಕ್ಷಿ ಸಕ್ಕರೆ ಹಾಲು ಇಟ್ಟೇನ್ರಿ. ಈ ಕಡೆ ಹಣ್ಣು ಇಟ್ಟೇನಿ. ಮತ್ತು ಒಂದು 5 ಉಂಡಿನ ತೆಗೆದಿಟ್ಟಿದ್ರಿ ಮೊನ್ನೆ ಮಾಡೋದಾಗನ ಮಡಿಯಿಂದ. ಹಾಗಾಗಿ ಅವನ್ನ ಇಟ್ಟೇನ್ರಿ. ಮತ್ತು ರಾತ್ರಿಗೆ ಹೋಳ್ಗೆ ಮಾಡಿಬಿಟ್ರಾತಂತ. ಹೌದು ಆತು. ನಿಮ್ಮ ತಂಗಿ ಇತ್ತಿದ್ರೆ ಚಲೋ ಆಕೈತೆ ನೋಡಿ. ಮನೆ ಲಕ್ಷ್ಮಿ ಕಳಿಸಿ ಲಕ್ಷ್ಮಿ ಪೂಜೆ ಮಾಡೋದು ಹೆಂಗೆ ಆಕೈತೇನ? ಬಿಡ್ರಿ, ಅಕ್ಕಿ ಬಾಣ್ತಿದ್ದಾಳೆ. ಮತ್ತು ಅಕ್ಕಿ ಏನು ಪೂಜೆ ಹಿಡ್ಕೊಂಡು ಕುಂದಿರ್ತಾಳೆ. ಹೋಗೋಲಕ್ಕ ಫೋನ್ ಮಾಡಿದ್ದು ಬೆಳಿಗ್ಗೆ, ಹೆಂಗಿದ್ದ ಸುಮಿದ್ನ ಇಲ್ಲ ಹೇಳಿ. ಸುಮ್ಮದಾನಕ್ಕ ಆರಾಮದಾನು, ನಿನ್ನೆ ರಾತ್ರಿ ಸ್ವಲ್ಪ ಕಾಡಿಸಿದ ಅಂತಂದ್ಲು. ಆತು ಬಿಡುವ, ಹಂಗಾರೆ ಚಲೋ. ರಕ್ಷಾಬಂಧನ ಒಂದು ಬಂತು. ಮತ್ತು ನೋಡು, ನೀನೇನು ಊರಿಗೆ ಹೋಗ್ತೀಯೋ ಇಲ್ಲೇ ಕರಿಸಿ ಕಟ್ತೀಯೋ ಹೆಂಗೆ ಮಾಡ್ತೀಯೋ ನೋಡು. ಅಯ್ಯೋ ಹೌದಲ್ರಿ, ಎತ್ತೀರ ನೆನಪಿಲ್ಲ ನೋಡ್ರಿ ನಂಗೆ. ಇವಾಗ ಅಲ್ಲೇ ನೋಡಿದೆ, ಹರೇ ಹೊತ್ನ್ಯಾಗ ಎದ್ದು ಪೂಜಾ ಮುಗಿಸಿ ಅತ್ತೆ ಸೊಸಿ ಮಾತಾಡಕತ್ತಾರೆ. ಏನು ಹಾಕ್ಯಾನೇನೋ ನೋಡಿ ನಮ್ಮ ಸವಿತಾಗ ದೇವ್ರು. ಒಟ್ಟು ಒಂದು ಮುಂಜಾನೆಯಿಂದ ಎದ್ದು ಮಾಡ್ತಾಳೆ ಏನಾರು ಮಾಡೋದಿತ್ತಂದ್ರೆ. ಬಾ ಮತ್ತೆ ನೀನಂಗೆ ಮಾಡಿ ಏನು ನನ್ನ ಸೊಸಿನೇ ಏನಾರ ಮಾಡೋದಿತ್ತಂದ್ರೆ ನಿದ್ದಿನೂ ಬರ್ಲಕ್ಕಿಗೆ. ಬಾಕಿ ಜಾಕ ಮಾಡಿ ಬಂದೇನ? ಜಾಕ ಮಾಡಿ ಬಂದಿದ್ರೆ ಉಡಿ ತುಂಬ್ಕೊಂಡು ಬಿಡು. ರಾತ್ರಿ ಬಾ ಊಟಕ್ಕೆ ಒಪ್ಪತ್ತಿರ್ಬೇಕು ನೋಡು. ಹೌದಾ, ನಾನು ಜಾಕ ಮಾಡಿಲ್ಲ ತಗೋ. ಅಲ್ಲಿ ನಾನು ಜೊತೆಗೆ ಬರ್ತೇವೆ ಅಂತ ನಾನು ಈಗ ಏನು ಬನ್ನಿ ಅಂದ್ರೆ ಒಂದು 4 ಹೂವು ಇದ್ರೆ ಕೊಡು ಅಂತ ಬಂದೆ. ಹೌದು ಬಾ, ಈ ಮಳೆ ಬರೋದಕ್ಕೆ ನೆಟ್ಟಿಗೆ ಗಿಡ ಹೂವು ಬಿಟ್ಟಿಲ್ಲ. ನಾನು ನಿನ್ನೆ ಪ್ಯಾಟಿಗೆ 12 ಬಸ್ಗೆ ಹೋಗಿ ಹೂವು ಹಣ್ಣಕಾಯಿ ತೊಗೊಂಡು ಬಂದೆ. ಇವ್ರ ಮನೆಯವರು ನಂಗೆ ಆಗೋದಿಲ್ಲ ಪುರ್ಸೋತಿಲ್ಲ ಅಂತಂದ್ರೆ ಮತ್ತು ಹೆಂಗೂ ಬಸ್ ಫ್ರೀ ಅಲ್ಲ ಹೋಗಿದ್ದೆ. ನೋಡಿ ಸೀರೆ ಚಂದ ಐತೆ ದೇವಿ ಗುಡ್ಸಿದ್ದು. ಹೂನ ಸಹಿತ ಭಾರಿ ಮಸ್ತ್ ಐತೆ ನೋಡಿ, ಮೆತ್ತಗೈತೆಲ್ಲ ಪತ್ಲೆ. ಎಷ್ಟು ಕೊಟ್ಟು? ಇಷ್ಟೇ ಅವ 700-800 ಲೆಕ್ಕ ಹೇಳಿದ. ಒಂದು 650 ಮಾಡಿ ತೊಗೊಂಬಂದೆ. ಮೊನ್ನೆ ಹಬ್ಬಕ್ಕೆ ಅದಕ್ಕೆ ತಂದಿದ್ವಲ್ಲ, ಅದ ಅಂಗಡಿಗೆ ಹೋಗಿದ್ದೆ. ಜಾಸ್ತಿ ಈಗ ಹಬ್ಬ ಬಂದವಲ್ಲ, ಹಳೆವೆಲ್ಲ ಒಗಿತಾರೋ ಜಾಸ್ತಿ ರೇಟ್ ಹೇಳ್ತಾರೋ, ಚಲೋ ನೋಡಿ ತಗೊಂಬಂದೆ. ಚಂದ ರೆಡಿ ಮಾಡಿ ಬಿಡುವ ಲಕ್ಷ್ಮಿ. ನಿಮ್ಮ ತಂಗಿ ಇದ್ದಿದ್ರೆ ನೋಡು ಚಲೋ ಆಕಿತ್ತು. ಅದ ಅಂದ್ವಿ, ಏನು ಮಾಡೋದು ಮತ್ತು ಈ ಸರಿ ಮೇಸಾತಕ್ಕಿಗೆ. ಇಲ್ಲಿ ಎಷ್ಟೊತ್ತಿನಾಗ ಇದ್ದಿದ್ದೆ ಅವ್ವ? ಏನಿಲ್ಲ, ಆ ಗಂಟೆಗೆ ಇದ್ದಿದ್ದು ನೋಡಿ. ಎಲ್ಲ ಗುಡಿಸಿ ವರ್ಷ ಎಲ್ಲ ಮಾಡ್ಕೊಂಡು ಇವ್ರಿಗೆಲ್ಲ ಎಬ್ಬಿಸೋದು ಎಬ್ಬಿಸಿ ಚಾದ ಕೊಟ್ಟು ಎಷ್ಟು ಹೇಳಿದ್ರು ಬೇಗ ಜಾಕ ಮಾಡೋದಿಲ್ಲ ಅವ್ರು. ಜಾಕ ಮಾಡಿ ಪೂಜೆ ಅದ ಮುಗಿಸ್ಕೊಂಡು ಈಗ ತಿಂಡಿ ಮಾಡೋಕೆ ಶುರು ಮಾಡಿದ್ನೆ. ಅತ್ತಿಯರು ಮಾತಾಡ್ತಿದ್ರೆ ಹಂಗೆ ಬನ್ನಿ. ಹೌದು ವಾ, ಚಂದ ಆಗಿರ್ಬಿಟ್ಟು ಪೂಜೆ ಸಾಕು ಇಷ್ಟ. ಆತು ಬಾ, ನೀ ಹಂಗಾರೆ ಲಗುನ ಬಂದುಬಿಡ್ರಿ. ಸಂಜಿಕೆ ಒಮ್ಮೆ ಉಡಿ ತುಂಬ್ಕೊಂಡು ಊಟ ಮಾಡುವಂತ್ರಂತ. ಆತು ತಗೋ, ನಂಗೆ 4 ಹೂವು ಇದ್ರೆ ಕೊಡುವ. ಪೂಜೆ ಮಾಡೋಕೆ ಹೌದಿಲ್ಲ, ಪುಡಿ ಹೂವು ಏನು ತುಟ್ಟೆ ಅವ. ಶ್ರಾವಣ ಮುಗಿತಾನೆ ಇನ್ನು ಕೇಳೋ ಮಾತೇ ಇಲ್ಲ. ಶಾವಂತಿಗೆ ಹೂವು ಅದು ನೋಡಿ, ನಾನು ಒಂದು 4 ತಂದಿದ್ನಿ. ಗಿಡದಾಗ ಒಂದು 5-6 ದಾಸವಾಳ ಸಿಕ್ಕಿದ್ವ, ಅವನ್ನ ಇಟ್ಟಿದ್ದೆ. ಮಲ್ಗೆ ಹೂವು ಆದ್ರೆ ತಮ್ಮ ಅವನು ಒಂದು 2 ಹರಿದು ಇಟ್ರೆ ಆತತ್ತ. ಮತ್ತೆ ಏನು ಮಾಡೋದು? ಹೋಗ್ತೇನೆ ತಗೋ, ನಾನು ಹಂಗಾರೆ ಬರ್ತೀನಿ, ಸಂಜೆಗೆ ಬರ್ತೀನಿ. ನೀ ಎಣ್ಣೆ ಮಾಡ್ಕೊಂಡು ಕುಂದ್ರೆ ಮತ್ತೆ ಕರೆಯಕ್ಕೆ ಬರೋದೇನು ಬೇಡ. ಕರೆಯಕ್ಕೆ ಬರೋದು ಬೇಡ ಹೇಳಿ ಮತ್ತು ಅಲ್ಲೇ ಮಾತು ಹಚ್ಕೊಂಡು ಕುಂದ್ರಬೇಡ, ಕರ್ಕೊಂಬಾರ ಮುಂದಕ್ಕೆ. ಆತ ಜಯಕ ಬರ್ತೇನೆ. ಆತು ಎಟ್ಟರ ಹುರುಪೈತಿ ಹುಡುಗಿ, ಎಲ್ಲ ಕೆಲಸ ಮಾಡಕ್ಕಂತಂದ್ರೆ ಹಂಗೆ ನಿದ್ದಿರಲ್ಲ ನೋಡಿದಕ್ಕೆ. ಲಕ್ಷ್ಮೀ ಬಾರಮ್ಮ ಮನೆಯನ್ನು ಬೆಳಗಲು, ಲಕ್ಷ್ಮೀ ಮಹಾಲಕ್ಷ್ಮೀ. ಹೋಗ್ರಿ ಐತೆರ ಹಾಡ ಬರಂಗಿಲ್ಲ. ಕರಾಗ್ರೆ ವಸತಿ ಲಕ್ಷ್ಮೀಕರ ಮಧ್ಯೆ ಸರಸ್ವತಿ ಕರ ಮೂಢ ಸದಾ ಗೌರಿ ಕರಾತೆ ಪ್ರದರ್ಶನಂ. ಆಗ ನೀನು ನಮ್ಮ ಅತ್ತಿಗೆ ಪೂಜೆ ಆಗೇ ಹೋಗ್ಯತ್ ನೋಡಿ. ನಾಳೆ ಬರೋದ್ರಾಗ ಅಲ್ಲೇ ಬಿಟ್ಟು ಬಿಟ್ಟೇನು ನೀನು? ಮುಂದೆ ಬಟ್ಟು ಬೆಳಗ್ಗೆ ಬಸ್ ಹತ್ತಿದ್ದೆ. ನೀನು 2 ದಿನ ಉಳ್ಕೊಂಬಂದ್ರೆ ಏನಕ್ಕತ್ತ ನಿನಗೆ? ಎಲ್ಲಿ ಉಳಿತಿ, ಹೊಳವಾಗೈತಿ, ಗೊಬ್ಬರ ಹಾಕೋದು, ಎಡೆ ಹೊಡೆಯೋದು. ಹೌದ್ರಿ, ಒಂದು 2 ದಿನ ಉಳ್ಕೊಂಡು ನೋಡ್ಕೊಂಡು ಬರ್ಬೇಕಿತ್ತು ನೀವು. ಅಳ್ತಾನ ಇಲ್ಲ ಹೆಂಗೆ ಏನಂತ. ಇಲ್ಲಿ ಬಿಡ್ರಿ, ಈಗ ರೋವಾರ ಅದಾರಲ್ಲ ನೋಡ್ಕೋತಾರೆ. ಅದಕ್ಕೆ ಪೂಜೆ ಆತೇನ್ರಿ ಎಲ್ಲ? ಹ್ಞೂ ರೀ, ನಾ ಬೆಳಗಾಗಿ ಎದ್ದ ಬೇಗನೆ ಪೂಜೆ ಮುಗಿಸಿದ್ನಿ. ಹಾಗಾದ್ರೆ ನಾನು ಹಂಗೆ ಕೈಕಾಲು ಮುಖ ತೊಗೊಂಡು ಇವತ್ತು ಹೆಚ್ಕೊಂಡು ಬಂದುಬಿಟ್ರಿ. ಜಾಕ ಮಾಡಿ ಹೋದನ್ ಕಡೆ ಹೆಚ್ಚು ಕೈ ಮುಗಿದು ನಾನು ನಡೀತೀನಿ ತಗೋರಿ ಹೊಲದ ಕಡೆಗೆ. ಅಷ್ಟು ತೊಗೊಳಪ್ಪ ನೀನು, ಎಲ್ಲೋ ನಿಲ್ಲೋನಲ್ಲ ಹೊಲ ಅನ್ಕೊಂತ ನಡೆದು ಬಿಡು ಹೋಗತ್ತ. ಬಿಡ್ಬಿ ಅಲ್ಲಿನೂ ಹೊಸ ಮದುವೆ ಐತೆ, ನಾನು ಅಲ್ಲೇ ಉಳಿಯಾಕೆ. ರೋವಾರ ಅದಾರ ನೋಡ್ಕೊತಾರೆ. ಅವೇನು ಸುಮ್ಮಿದ್ದೆ ಹೆಂಗೆ ಹಂಗೆ ಕಳೆದು ಹತ್ತಕ್ಕೆ ತಿಂಗಳ ಬಂತು ಅಲ್ವಾ?
ಅಲ್ಲ ಸವಿತಾ, ಹುಡುಗಿ ಏನು ರಾಮಾಯಣ ಮಾಡ್ತಿದ್ದೀವ? ಒಟ್ಟು ಮೊಸರನ್ನ ಮಾಡ ನೈವೇದ್ಯಕ್ಕೆ ತಿಂದ್ರೆ ಪಾಯಸ ಮಾಡು. ಮನೆ ನೀನು ಯಾರ ಮನೆ ಹೊಳೆ ಗಂಗವನ್ನ ಮಾಡಕ್ಕೆ ಹೋಳಿಗೆ ಅದು ಮಾಡೈತಿ ಪಂಚಮಿಗೆ, ಮತ್ತೆ ಯಾಕೆ ಇಲ್ಲಿ ತೋರಿತ್ತೀರ ಮತ್ತು ಕಡುಬರ ಮಾಡ್ತೀನಿ. ತಗೋ ಮಾಡತ್ತ ಎಡಿಗೆ ಹಾಕವು ಹುಡುಗರು ಓಡಾಡ್ಕೊಂಡು ಹಿಡ್ಕೊಂಡು ತಿಂತಾವು ಮಾಡತ್ತ. ಮತ್ತು ಇದನ್ನು ಕಲಶ ವಿಸರ್ಜನೆ ಮಾಡೋದು ಯಾವಾಗ? ಕೆಲವರು ಅವತ್ತಿನ ದಿನನ ಮಾಡ್ಬೇಕಂತಾರೆ, ಕೆಲವರು 3 ದಿನ ಅಂತಾರೆ. ತೀರ ವರ್ಷ ನಾವು ಹೆಂಗೆ ಮಾಡ್ತಾರೆ ಹಂಗೆ ಮಾಡಿರತ್ತೆ ಬಿಡ್ರಿ, ಒಬ್ಬೊಬ್ರು ಒಂದೊಂಥರ ಹೇಳ್ತಾರೆ ಹೋಗ್ಲತ್ತದ. ಅದು ತಗೋ ನೀವು ಒಳಗೆ ಹೋಗು ನೋಡು, ನಾನು ಏನಾರು ಒಂದು ನೆನಪಾಗಿದ್ದು ಹಂಗೆ ಅನ್ಕಂತ ಕುಂದಿರ್ತೇನೆ. ನಮಸ್ತೆ ಸುಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರೇ ಸರ್ವ ಪಾಪಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ನಿನಗೆ ಬರ್ತತೇನವ? ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟ ಭಯಂಕರಿ ಸರ್ವದುಃಖಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಹುನ್ರಿತ್ಯರ ಸಿದ್ಧಿ ಬುದ್ಧಿ ಪ್ರದೇ ದೇವಿ ಭುಕ್ತಿ ಮುಕ್ತಿ ಪ್ರದಾಯಿನಿ ಮಂತ್ರಮೂರ್ತೆ ಸದಾ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಆದ್ಯಂತರಹಿತೆ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಜ್ಞೆ ಯೋಗ ಸಂಭೂತೆ ಮಹಾಲಕ್ಷ್ಮಿ ನಮೋಸ್ತುತೆ. ಸ್ಥೂಲ ಸೂಕ್ಷ್ಮ ಮಹಾರೌದ್ರೆ ಮಹಾಶಕ್ತಿ ಮಹೋದರೆ ಮಹಾಪಾಪಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ನೋಡುವ ಇಬ್ಬರು ಅತ್ತಿ ಸೊಸಿದು ಮುಟ್ತು ದೇವರಿಗೆ ಮಹಾಲಷ್ಟಕಂ ಮಹಾಲಕ್ಷಷ್ಟಕಂ. ಇದು ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟಿದ್ದ ಅಷ್ಟಕಂ. ಹಂಗೂ ಬರ್ತೋಗಿದ್ರೈತೀರ, ನೀವು ಹೇಳಿದ್ದೆ ನೆನಪು ಬಂತು, ಅದಕ್ಕೆ ನೀವು 2 ಸಲ ನಾವು 2 ಸಲ ಹೆಂಗ್ರಿ ಚಲೋ ಆಯ್ತು ಬಿಡವ. ನೋಡಿರಿ ಫ್ರೆಂಡ್ಸ್, ನೀವು ವರಮಹಾಲಕ್ಷ್ಮಿ ಹಬ್ಬವನ್ನು ಯಾರ್ಯಾರು ಹೆಂಗೆ ಆಚರಣೆ ಮಾಡ್ತೀರಿ ನಮಗೂ ಹೇಳ್ರಿ, ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡಿರಿ, ಕಮೆಂಟ್ ಮಾಡಿರಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಒಳ್ಳೇದು ಮಾಡಲಿರಿ. ಶುಭ ದಿನ. ಈಗ ಹುಡುಗರು ನೋಡಿ ಇವಕ್ಕಂತೂ ಏನು ಗೊತ್ತಿಲ್ಲ, ಭಜನೆ ಪೂಜೆ ಪುನಸ್ಕಾರ. ಏನು ಹುಡುಗರಿಗೆ ಯಪ್ಪ ಬೇಡ ಅದೆಲ್ಲ ಆಗೋ ಮಾತಲ್ಲತ್ತಿ, ಅವ್ರು ಬರೋದಿಲ್ಲ ಏನಿಲ್ಲ. ನಿಮಗೆ ಇನ್ನೊಂದು ಹಾಡು ಹಾಡು ಬಂದ್ರೆ ಹಾಡು ಹಾಡ್ಕೊಂತ ಕುಂದ್ರಿ, ನಾನು ಕೇಳ್ಕೊಂತ ಅಡುಗೆ ಮಾಡ್ತೆ. ಹಂಗಂತೇನವ ತಗೋರಿ ಹೊಕ್ಕೇನತ್ತಿನ ಲೇಟ್ ಆಕೈತಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ ಗೆಜ್ಜೆಯ ಕಾಲ್ಗಳ ಧ್ವನಿಯ ಮಾಡುತ್ತ, ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ ಗೆಜೆಯ ಕಾಲ್ಗಳ ಧ್ವನಿಯ ಮಾಡುತ್ತ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕರುಷ್ಟಿಯ ಕರೆಯುತ್ತ ಬಾರೆ ಮನ ಕಾಮನವ ಸಿದ್ಧಿಯ ತೋರೆ, ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮಗೇನು ಪ್ರೊಫೆಷ್ನಲ್ ಸಿಂಗರ್ ಏನಲ್ರಿ, ನಾವು ಬಂದಷ್ಟು ಹಾಡ್ತೀವಿ ನೋಡ್ರಿ. ಯಾರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ರ. ಜಯಕ್ಕೆ ಏನು ಕುತ್ಕೊಂಡು ಜೋರು ಹಾಡು ಹೇಳಕತ್ತಾರ ನೋಡಲ್ಲ. ಪೂಜೆ ಆಗೈತಿ ಇವ್ರ ಮನ್ಯಾಗ. ನಮ್ಮ ಮನ್ಯಾಗಂತೂ ಏನು ಗೊತ್ತಿಲ್ಲ, ಹಂದಿಗಳು ತಿನ್ನಂಗೆ ತಿನ್ನೋದು, ಕೊಪ್ಪರಿಗೆ ಹೋಗೋದು ಬರೋದು. ತಾಯಿ ಲಕ್ಷ್ಮಿ ಎಲ್ಲರಿಗೂ ಒಳ್ಳೇದು ಮಾಡುವ. ನಮ್ಮ ಕೈಲಂತೂ ಪೂಜೆ ಮಾಡೋದಾಗಿಲ್ಲ, ಇಲ್ಲೇ ಕೈ ಮುಗಿದು ಒಳ್ಳೇದು ಮಾಡಂತ ಬೇಡ್ತೇವೆ. ಇಲ್ಲ ನಮ್ಮ ಅತ್ತಿಗೆ ಒಳ್ಳೆ ಬುದ್ಧಿ ಕೊಡು ಲಲಿತವ. ಬಾ ನೋಡು, ಬಾಗಿ ಸಂಜೆಗೆ ಬರ್ತಾನೆ ಅಂತ ಹೋದ್ಲು, ನೀ ಈಗ ಬಂದೆ. ಒಬ್ಬೊಬ್ರು ಬಂದ್ರೆ ಸರಿ ಆಗಲ್ಲ, ಎಲ್ಲರೂ ಒಟ್ಟಿಗೆ ಬಂದ್ರೆ ಕುಂದ್ರಿಸಿ ಉಡಿ ತುಂಬಿ ಆರತಿ ಮಾಡ್ರೆ ಚಂದಾರ ಆಗಿತ್ವ. ಹೌದಾ ಜಯಕ್ಕ ಬಿಡು, ನನಗೆ ಕೈ ಮುಗಿದು ಹಂಗೆ ಒಂಚೂರು ಪ್ರಸಾದ ತಗೊಂಡು ಹೋಗ್ತಾ ಮತ್ತು ಸಂಜೆಗೊಮ್ಮೆ ಸ್ನಾನ ಮಾಡ್ಕೊಂಬರ್ತೀನಿ ತಗೋ. ಮತ್ತು ಒಟ್ಟಿಗೆ ಹಾಡು ಚಂದ ಹೇಳಾಕತ್ತೀನಿ ನೋಡುವ, ನಮಗಂತ ಏನು ಬರಂಗಿಲ್ಲ. ಹಿಂಗೆ 2 ಸಾಲು ಬಂತು, ಗುನು ಹೇಳಿಬಿಟ್ಟೆ. ಕುತ್ಕೊಂಡು ನೋಡಿದ್ರೆ ಮನುಷ್ಯಗೆ ಒಟ್ಟು ನೆಮ್ಮದಿನಾರು ಸಿಕ್ಕಿತ. ನೋಡ್ಕೊಂಡು ಹೋಗ್ತೇನೆ ಅಜಯಕ್ಕ. ಹೌದು ನೋಡು, ದೇವ್ರ ಮುಂದೆ ಕುಂತು ಒಂದು ಸ್ವಲ್ಪ ಹೊತ್ತು ಕಣ್ಣು ಮುಚ್ಕೊಂಡು ಮನಸ್ಸಿಗೆ ಬಂದದ್ದು 2 ಹಾಡು ಹೇಳಿದ್ರೆ ಬೇಕಾದ ಒಟ್ಟು ನೆಮ್ಮದಿ ಸಿಗ್ತೈತಿ. ಆತ ಹಂಗಾರೆ ನೀ ಕುತ್ಕೊಂಡು ಪ್ರಸಾದ ತೊಗೊಂಡು ಹೋಗಿ, ನಾನು ನೋಡ್ತೇನೆ ಅಡುಗೆ ಮನ್ಯಾಗ ಒಬ್ಬೇಕಿ ಕೆಲಸ ಮಾಡಾಕತ್ತಾಳ. ಸಂಜೆಗೆ ಲಗೂನ್ ಬಂದುಬಿಡ್ರಿ. ಹ್ಞೂ ಅಕ್ಕ.